ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕ ಎಲ್ಲಿ ನಿಂತಾನಂದ್ರಿ ನೋಡ್ರಿ, ಕಡೆ ಬಲಗಡೆ ವಿಕಾಸಸೌಧ ಐತಿ, ಎಡಗಡೆ ವಿಧಾನಸೌಧ ಐತಿ. ಎಷ್ಟು ಚಂದ ದೃಶ್ಯಗಳನ್ನ ತೋರ್ಸಾಕತ್ತಾನ ನಿಮಗೆ. ಇದೇ ಈಗ ಬಜೆಟ್ ಅಧಿವೇಶನ ಮುಗೀತು, ಹೋದ್ರೆ ಹಿಂಗೆ ಭಾವು ಅಂಥೇಳಿ ಜನರಿಗೆ ಉಪಕಾರ ಮಾಡೋ ಸಲುವಾಗಿನ ಕೂಡಿರ್ತಾರಲ್ರಿ. ಅಂಥದ್ದು ನೋಡ್ರಿ ಕಟ್ಟಡ, ಕೆಂಗಲ್ ಹನುಮಂತ ಕಟ್ಟಿದ ಕಟ್ಟಡ. ಇಲ್ಲಿ ನೋಡಿದ್ರೆ ವಿಕಾಸಸೌಧ ಐತಿ. ಖರೆ ಜನರಿಗೆ ಒಂದು ಏನು ತೊಂದರೆ ಕಾಡಾಕತ್ತೈತೆ ಅಂದ್ರೆ, ಜನ ಅಲ್ಲಿಂದ ಭಾಳ ದೂರದಿಂದ ಬರಾಕತ್ತಾರ. ನಮ್ಮ ಮಂತ್ರಿ ಶಾಸಕರು ಒಂದು ಸ್ವಲ್ಪ ಲಘು ಸಿಗ್ರಪ್ಪ, ಅವರು ಕೆಲಸ ಮಾಡಿ ಕೊಡ್ರಿ, ಪಾಪ ದೂರಿಂದ ಬಂದಿರ್ತಾರೆ. ಆದ್ರೆ ಮಂತ್ರಿಗಳು, ಆಪ್ತ ಕಾರ್ಯದರ್ಶಿಗಳು, ಪೊಲೀಸರು ಸಹಿತ ಮಾತ್ರ ಭಾಳ ಸಹಕಾರ ಕೊಡಾಕತ್ತಾರ. ಪೊಲೀಸರದು ಎರಡು ತೊಂದರೆ ಅದಾವೆ ನೋಡ್ರಿ ಪಾಪ. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು, ಅವ್ರಿಗೂ ಹೆಂಡತಿ ಮಕ್ಕಳದಾವು, ಸಂಸಾರ ಐತಿ, ಅವ್ರಿಗೂ ಆರೋಗ್ಯದ ಸಮಸ್ಯೆ ಕಾಡ್ತಾವ. ಇದನ್ನೆಲ್ಲ ವಿಚಾರ ಮಾಡಿದ್ರೆ ಇವತ್ತು ತಮ್ಮ ಕ್ಷೇತ್ರದ ಶಾಸಕರು ತಮ್ಮ ಕ್ಷೇತ್ರದ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಕೇಳಬೇಕು. 21 ತನಕ ಅಧಿವೇಶನ ಐತಿ. ಬರೇ ಬಂದು ಒಂದೊಂದು ತಾಸು ಕೂತ ಸಹಿ ಮಾಡಿ ಹೋಗಬೇಡ್ರಿ. ಶಾಸಕರ ಭಾಳ ನಿಮ್ಮ ಮೇಲೆ ಭರೋಸೆ ಇಟ್ಟು ಆರಿಸಿ ತಂದಾರ. ಎಂತಿಂಥ ಕಠಿಣ ಪರಿಸ್ಥಿತಿ ಎದುರು ಹಾಕೊಂಡ್ರು ಸಹಿತ ನಿಮ್ಮನ್ನು ಆರಿಸಿ ತಂದಾರ. ಆರಿಸಿ ತಂದ ಮೇಲೆ ನಿಮ್ಮನ್ನು ಮಂತ್ರಿನೂ ಮಾಡ್ಯಾರ. ಮಂತ್ರಿ ಮಾಡಿದ ಮೇಲೆ ನಾವು ನಿಮಗೆ ಭಾಳ ಮಂತ್ರಿ ಆಗ್ರಿ, ಶಾಸಕರಾಗಿ ಆರಿಸಿ ಬರ್ರಿ. 50,000 ಸಾವಿರ ಲೀಡ್ಲೆ ಬಂದಿರಿ, ಲಕ್ಷಾಂತರ ಲೀಡ್ಲೆ ಬಂದಿರಿ. ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು. ಇನ್ನು ಬರ್ತಾ ಅವ್ರವ್ರಿಗೆ ಪ್ರಾತಿನಿಧ್ಯತೆ ಕೊಟ್ಟು 3 ಮುಖ್ಯಮಂತ್ರಿ ಮಾಡಿದ್ರು ಭಾಳ ಚಲೋ ರೀ. ಮತ್ತು 3 ಮುಖ್ಯಮಂತ್ರಿ ಆಗವ್ರನ್ನ ರೀ. ಒಬ್ಬರು ನೋಡ್ರಿ ಸಿದ್ದರಾಮಯ್ಯ ಆಗ್ತಾರೆ, ಎರಡನೇದು ಡಿ.ಕೆ. ಶಿವಕುಮಾರ್ ಆಗ್ತಾನೆ, ಮೂರನೇದು ಅಂದ್ರೆ ನಮ್ಮ ಎಂ.ಬಿ. ಪಾಟೀಲ್ರು ಮಾತ್ರ ಮುಖ್ಯಮಂತ್ರಿ ಆಗಾರು. ಉತ್ತರ ಕರ್ನಾಟಕದ ಕಡಕ ಜೋಳ, ಗಟ್ಟಿ ಮೊಸರು ನೋಡ್ರಿ ನೀವು. ಈ ಭವಿಷ್ಯ ಕಾಕ ಹೇಳಿದ್ದು ಯಾವಾಗೂ ಸುಳ್ಳಾಗಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತೈತೆ ಅಂತ ಹೇಳಿದ್ನಿ, ಇಷ್ಟು ಸೀಟ್ ಬರ್ತಾವತ್ತು ಹೇಳಿದ್ನಿ, ಇವು ಗೆಲ್ತಾನಂತ ಹೇಳಿದ್ನಿ, ಇವು ಸೋಲ್ತಾನಂತ ಹೇಳಿದ್ನಿ. ನೋಡ್ರಿ ಎಂಥ ಗಾರ್ಡನ್ ಮಾಡ್ಯಾರ ನಮ್ಮ ಸಲುವಾಗಿ. ಕರ್ನಾಟಕದ ದೊಡ್ಡ ಆಸ್ತಿ ರೂಪಾಯಿದ ಇದು. ಇಂಥ ಆಸ್ತಿಯಾಗ ಇಷ್ಟೊಂದು ದೊಡ್ಡ ಹೆಮ್ಮರವಾಗಿ ಕಟ್ಟ್ಯಾರ ವಿಕಾಸಸೌಧ. ಇದನ್ನು ವಿಧಾನಸೌಧ ಕಟ್ಟ್ಯಾರ. ನೋಡ್ರಿ ವಿಹಂಗಮ ನೋಟ್ ಐತಿ, ಎಲ್ಲ ದೊಡ್ಡ ಕಟ್ಟಡಗಳು ಕಾಣ್ತಾವ. ಈ ಕಡೆ ನೋಡ್ರಿ ಹೆಂಗೆ ಚಂದ ಗಾರ್ಡನ್ ಮಾಡ್ಯಾರ, ಗ್ರೀನ್ ಸಿಟಿ ಮಾಡ್ಯಾರ. ಇದನ್ನೆಲ್ಲ ಈ ಗ್ರೀನ್ ಸಿಟಿಯಿಂದ ಮಳೆ ಎಷ್ಟು ಬೀಳ್ತೈತಿ ಕರ್ನಾಟಕದಾಗ. ಇದು ಬೆಳಗಾವಿ ಅಧಿವೇಶನದ ನಂತರ ಇನ್ನು ಮುಂದೆ ಅಧಿವೇಶನ ಮಾಡ್ಬೇಕೆ ಎಲ್ರಿ? ಬೆಳಗಾವ್ದಾಗ ಅಧಿವೇಶನ ಅಷ್ಟ ಮಾಡಬಾರ್ದ್ರಿ. ಇನ್ನಲ್ಲಿ ಕ್ಯಾಬಿನೆಟ್ ಮಾಡ್ಬೇಕಂತ ಹೇಳಿ ಮಂತ್ರಿಗಳಲ್ಲಿ ಬಂದು ಜನತಾ ದರ್ಶನ ಮಾಡ್ಬೇಕು. ಮತ್ತು ತಕ್ಷಣ ಈಗ ಸಿದ್ದರಾಮಯ್ಯ ಜನತಾ ದರ್ಶನ ಪ್ರಾರಂಭ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಪ್ರತ್ಯೇಕವಾಗಿ ಜನತಾ ದರ್ಶನ ಕಾರ್ಯಕ್ರಮ ಮಾಡಬೇಕು. ಶಿವಕುಮಾರ್, ನೀವು ಬೆಂಗಳೂರಿಗೆ ಸೀಮಿತ ಆಗಬೇಡ್ರಿ, ಉತ್ತರ ಕರ್ನಾಟಕದವ್ರ ಜನರನ್ನು ಒಂದು ಸ್ವಲ್ಪ ಪ್ರೀತಿ ಮಾಡಿರಿ. ನೀವು ನಮ್ಮನ್ನು ಪ್ರೀತಿ ಮಾಡಿರಿ ಅಂದ್ರೆ ನಿಮ್ಮನ್ನು ನಾವು ಪ್ರೀತಿ ಮಾಡ್ತೀವಿ. ನೀವು ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕ್ಕೊಂಡು ಭಾಳ ಕಷ್ಟಪಟ್ಟೇರಿ, ಅನೇಕ ಕೇಸ್ಗಳು ಹಾಕ್ಕೊಂಡ್ರಿ, ಅನೇಕ ಕೊರೋನಾದಾಗ ನಿಮ್ಗೆ ಎರಡು ತೊಂದರೆ ಕೊಟ್ಟರು. ಆದರೂ ನೀವು ಎದಿಗೊಂದಲಿಲ್ಲ, ಆದರೂ ಸರ್ಕಾರ ತರುವಲ್ಲಿ ಪ್ರಯತ್ನ ಮಾಡಿರಿ. ಆದ್ರೆ ನಿಮ್ಮ ನಾಯಕರನ್ನು ಇವತ್ತು ಯಾವುದ್ಯಾವುದೋ ಈ ಥರ ಪ್ರಕರಣದಾಗ ಸಿಲುಕಿಸಿ ಏನೇನೋ ಮಾಡೋ ಸಲುವಾಗಿ ಪ್ಲ್ಯಾನ್ ನಡೆದೈತಿ. ಅದರ ಸಲುವಾಗಿ ನೀವು ಇನ್ನು ಭಾಳ ಶಕ್ತಿಯುತವಾಗಿ 2024ರಾಗ ದೆಹಲಿ ಕೆಂಪುಕೋಟೆದಾಗೂ ಬಾವುಟ ಹಾರಿಸೋ ಸಲುವಾಗಿ ಏನು ಪ್ರಯತ್ನ ಮಾಡಕತ್ತಿರಲ್ಲ, ಅದನ್ನು ಪ್ರಯತ್ನ ಮಾಡಿರಿ. ಇದನ್ನು ನೋಡಿರಿ. ಇವತ್ತು ಬಜೆಟ್ ಅಧಿವೇಶನ ಎಲ್ಲ ಗಾಡಿಗಳು ತೋರ್ಸಾಕತ್ತೀನಿ. ಎಲ್ಲ ಕಾಕ ಕಡಕ 4 ದಿವಸ ಆತ ಪ್ರತಿ ಮಂತ್ರಿಗಳಿಗೆ ಭೇಟಿಯಾಗೀನಿ, ಪ್ರತಿ ಮಂತ್ರಿಗಳ ಕಚೇರಿಗೆ ಹೋಗೀನಿ. ಎಲ್ಲರೂ ಸ್ಪಂದನೆ ಮಾಡಿದರು. ಕಡಕ ಜವಾರಿ ಕಾಕ ಬಂದಾನ್ರಿಪ್ಪ ಭಯಪ್ಪ ಅಂಥೇಳಿ ಭಾಳ ಸ್ವಾಗತ ಮಾಡಿರಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನೀವು ಜನಸೇವೆ ಮಾಡಿರಿ. ನಿಮ್ಮ ಕ್ಷೇತ್ರದ ಜನ ಭಾಳ ನೊಂದ್ಯಾರ. ಅವ್ರು ಏನು ಜ್ವಲಂತ ಮೂಲಭೂತ ಸಮಸ್ಯೆಗಳದಾವ ಅವನು ಕೊಡ್ರಿ. ಮಾತು ನೀವೇನಾರೆ ಮತ್ತು ಬೇರೆ ದೊಡ್ಡ ವ್ಯವಹಾರ ಮಾಡೋಕೆ ಹೋಗಬೇಡ್ರಿ. ಎಲ್ಲೆಲ್ಲಿ ಅನಾನುಕೂಲತೆ ಐತಿ ಅನುಕೂಲತೆ ಮಾಡಿರಿ. ದೇವ್ರು ನಿಮಗೆ ಸಾಕ್ಷಾತ್ತಾಗಿ ಬೆನ್ನು ಹತ್ತಾನ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಅಧಿವೇಶನದ ವಿಹಂಗಮ ನೋಟ. ಬಲಗಡೆ ವಿಕಾಸಸೌಧ, ಎಡಗಡೆ ವಿಧಾನಸೌಧ. ಕಾಕಾಗ ಪರ್ಮಿಷನ್ ಕೊಡ್ತೀರಪ್ಪ? ನಾನು ನಡೆದ್ತೀನಿ ರೀ ಈಗ ಮನೆಗೆ ಹೋಗುತ್ತಾನೆ. 5 ದಿವಸ ಆದ ಬೆಂಗಳೂರಾಗ ಪ್ರತಿಯೊಂದು ಸನ್ನಿವೇಶಗಳು ಹೇಳಿದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮ ಹೆಂಗೆ ಮಾಡಿದರು, ಯಾವ್ಯಾವ ಮಂತ್ರಿಗಳು ಏನೇನು ಮಾಡಾಕತ್ತಿದ್ರು ಅಂಥೇಳಿ ವಿನಂತಿನೂ ಮಾಡಿದ್ದೀನಿ. ಎಲ್ಲೆಲ್ಲೋ ಬಂದಿರ್ತೀರಿ ಜನ, ಅವ್ರಿಗೆ ಒಂದು ಸ್ವಲ್ಪ ಅಹವಾಲು ತೊಗೋರಿ, ಅವ್ರಿಗೆ ಒಂದು ತಕ್ಷಣ ಪರಿಹಾರ ಮಾಡಿರಿ ಅಂಥೇಳಿ ಭಾಳ ಚುರುಕಿನಿಂದ ಮಾಡಾಕತ್ತಾರ. ಪ್ರತಿಯೊಂದು ಮಂತ್ರಿಗಳು ಕೊಠಡಿಯಾಗ ಹೋದ್ರೂ ಸಹಿತ ಕಾರ್ಯೋನ್ಮುಖರಾಗ್ಯಾರ. ಅವ್ರ ಗನ್ಮ್ಯಾನ್ಗಳು ಇಲ್ಲಿರುವಂಥ ಬೆಂಗಳೂರಿನ ಸುರಕ್ಷತೆ ಕಾಪಾಡುವಂಥ ಪೊಲೀಸರಿಗೂ ಸಹಿತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಪೊಲೀಸರು ಸಹಿತ ಇಷ್ಟೊಂದು ಶ್ರಮಪಟ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಅಧಿವೇಶನ ಇನ್ನೂ 21ರವರೆಗೆ ಐತಿ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ, ಈ ಸರ್ಕಾರ ಸುರಕ್ಷಿತವಾಗಿ ಇರಲಿ, ಜನರ ಸೇವೆ ಮಾಡಲಿ ಅನ್ನೋದೇ ಕಡಕ ಜವಾರಿ ಕಾಕನ ಇದೊಂದು ವಿನಂತಿ ಐತಿ. ಹಂಗಾದ್ರೆ ಪರ್ಮಿಷನ್ ಕೊಡ್ತೀರಿ? ಮತ್ತೊಂದು ಸುದ್ದಿ ಹೋಗಿ ಬರ್ತೇನೆ ರೀಪ್ಪ. ನಮಸ್ಕಾರ.